ಸರ್ಕಾರಿ ಕಚೇರಿಗೆ ಬೀಗ ಹಾಕಿಸಿದ ರೈತ. ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆದಂತಹ ಘಟನೆ ಇದು. ಭೂಮಿ ಕಳೆದುಕೊಂಡಿದ್ದ ರೈತ ಸರ್ಕಾರಿ ಕಚೇರಿಯನ್ನೇ ಜಪ್ತಿ ಮಾಡಿಸಿದ್ದಾರೆ. ಭೂಮಿಯನ್ನು ಕಳ್ಕೊಂಡಿದ್ದ ರೈತನೊಬ್ಬ ಒಂದು ಸರ್ಕಾರಿ ಕಚೇರಿಗೆ ಬೀಗ ಹಾಕಿಸಿದ್ದಾರೆ ಕಾನೂನಾತ್ಮಕವಾಗಿ. ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಭೂಮಿ ಕಳೆದುಕೊಂಡಿದ್ದ ರೈತನೊಬ್ಬ ಕೊನೆಗೆ ಮಾಡಿದ್ದೇವೆ ಒಂಥರದ್ದು ವಿಸ್ಮಯ. ಸರ್ಕಾರಿ ಕಚೇರಿಯನ್ನೇ ಜಪ್ತಿ ಮಾಡಿಸಿದ್ದಾರೆ. ನೋಡಿ ಆ ಧೈರ್ಯ ಮತ್ತು ಆ ಪ್ರಬುದ್ಧತೆ. ನೀರಾವರಿ ಇಲಾಖೆಯ ಪೀಠೋಪಕರಣಗಳು, ಕಂಪ್ಯೂಟರ್ಗಳನ್ನು ಕೋರ್ಟ್ ಆದೇಶದಂತೆ ರೈತನೋರ್ವ ಜಪ್ತಿ ಮಾಡಿಸಿದ್ದಾರೆ. ಹೆಬ್ಬೆರಳು ಗ್ರಾಮದ ರೈತ ಜವರೇಗೌಡರಿಗೆ ಸೇರಿದ ಸುಮಾರು 1.17 ಎಕರೆ ಜಮೀನು ನಾಲಾ ನಿರ್ಮಾಣಕ್ಕೆ ವಶಪಡಿಸಿಕೊಂಡಿದ್ದ ನೀರಾವರಿ ಇಲಾಖೆ. ವಶಪಡಿಸಿಕೊಂಡ ಭೂಮಿಗೆ ನೀರಾವರಿ ಇಲಾಖೆ ಪರಿಹಾರದ ಹಣ ನೀಡದೆ ಸತಾಯಿಸಿತ್ತು. ಈ ಕುರಿತು ನ್ಯಾಯಾಲಯದ ಮೆಟ್ಟಿಲೇರಿದ ಜವರೇಗೌಡ 2020ರಲ್ಲಿ ಹಣ ನೀಡುವಂತೆ ಕೋರ್ಟ್ ನೀರಾವರಿ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿತ್ತು. ಆದರೆ ಜವರೇಗೌಡನಿಗೆ ಪರಿಹಾರದ ಹಣ ನೀಡದೆ ಸತಾಯಿಸಿದ್ದರು. ಹಣ ನೀಡದೆ ಸತಾಯಿಸಿದ್ದ ನೀರಾವರಿ ಇಲಾಖೆಯನ್ನು ಜಪ್ತಿ ಮಾಡುವಂತೆ ಕೋರ್ಟ್ ಆದೇಶ. ನೀರಾವರಿ ಇಲಾಖೆ ಈ ರೈತನನ್ನ ಸತಾಯಿಸೋದಕ್ಕೆ ಪ್ರಾರಂಭ ಮಾಡಿತು. ಜಮೀನಿನಲ್ಲಿ ಕಷ್ಟಪಟ್ಟು ಉಳುಮೆ ಮಾಡಿ ಬಿತ್ತನೆ ಮಾಡಿ ಆ ಫಸಲನ್ನು ಇಡೀ ರಾಜ್ಯದ ಜನರಿಗೆ ತಿನ್ನಿಸುವ ನನಗಿನ್ನೆಷ್ಟು ಇರಬೇಡ ಅಂಥೇಳಿ ನೀರಾವರಿ ಇಲಾಖೆಗೆ ನೀರು ಕುಡಿಸೋಣ ಅನ್ಕೊಂಡು ರೈತ ಮಾಡಿರೋ ಕಾನೂನಾತ್ಮಕ ಕೆಲಸ ನೋಡಿ. ಕಾನೂನು ತಿಳಿದಿರಲ್ಲ ಅನ್ಕೊಂಡಿದ್ರೇನು ನೀರಾವರಿ ಇಲಾಖೆ. ನೋಡಿ, ಈ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಒಂದು ಯೋಜನೆಗೆ ಒಂದಷ್ಟು ಭೂಮಿ ಬೇಕಾಗಿರುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ರೈತರ ಜೊತೆ ಮಾತುಕತೆ ಆಗುತ್ತೆ. ನಿಮ್ಮ ಭೂಮಿನ ಇಷ್ಟು ವರ್ಷ ಅಥವಾ ಇಷ್ಟು ತಿಂಗಳು ನಮಗೆ ನಾನು ಕೊಟ್ಟರೆ ಅಗ್ರಿಮೆಂಟ್, ಆ್ಯಸ್ ಪರ್ ಅಗ್ರಿಮೆಂಟ್ ನಾನು ನಿಮಗೆ ತಿಂಗಳಿಗೆ ಇಂತಿಷ್ಟು ಅಂತ ಕೊಡ್ತೀವಿ ಅಂಥೇಳಿ ಒಂದೊಂದು ಇಲಾಖೆಗಳು ಪಡ್ಕೊಂಡಿರ್ತವೆ. ಅದರಂತೆಯೇ ಈ ರೈತನ ಜೊತೆ ಒಂದಷ್ಟು ಭೂಮಿಯನ್ನು ವಶಪಡಿಸಿಕೊಂಡಿರ್ತಾರೆ. ಅಂದರೆ ಅದರ ಅರ್ಥ ಸ್ವಾಧೀನ ಅಲ್ಲ, ಅವರು ಬಳಕೆಗೋಸ್ಕರ ತಿಂಗಳಿಗೋ ಅಥವಾ ವರ್ಷಕ್ಕೋ ಇಂತಿಷ್ಟು ಕೊಡ್ತೀವಿ ಅಂತ. ಆದರೆ ತಗೊಂಡಿದ್ದ ಆರಂಭ ದಿನದಿಂದ ಹಿಡಿದು ಈವರೆಗೂ ಕೊಟ್ಟಿರಲ್ಲ ನೀರಾವರಿ ಇಲಾಖೆ. ಕಾದ ಪುಣ್ಯಾತ್ಮ ಪಾಪ ಕೊನೆಗೆ ನ್ಯಾಯಾಲಯದ ಮೊರೆಗೆ ಹೋದ. 2020ರಲ್ಲಿ ಒಂದಷ್ಟು ಪರಿಹಾರ ಕೊಡಬೇಕು ಅಂತೇಳಿ ನೀರಾವರಿ ಇಲಾಖೆಗೆ ಕೋರ್ಟ್ ಹೇಳುತ್ತೆ. ಆ ಕೋರ್ಟಿನ ಆದೇಶ ಬಂದರೂ ಕೂಡ ಕ್ಯಾರೆ ಅನ್ನಲ್ಲ ನೀರಾವರಿ ಇಲಾಖೆ. ಕಡೆಗೂ ಕೂಡ ಆ ರೈತನಿಗೇನೂ ಸಿಗಲ್ಲ. ರೈತ ಏನು ಮಾಡ್ದ, ಮತ್ತೆ ಕೋರ್ಟ್ ಮೆಟ್ಲೇರ್ದ. ಅದಾದ ನಂತರ ಘನ ನ್ಯಾಯಾಲಯ ಏನು ಹೇಳ್ತು ಅಂದರೆ ಜಪ್ತಿ ಮಾಡಿ ಆ ನೀರಾವರಿ ಇಲಾಖೆನ ಅಂತ ಕಿತ್ತು ಬಿಸಾಕಿದ್ದಾರೆ. ಕೊಡೋ ತಾಕತ್ತು ದಮ್ಮು ನಿಮಗಿಲ್ವಾ? ಮತ್ತಿನ್ಯಾಕೆ ಪರರ ಸೊತ್ತು ನಿಮಗೆ? ನೀರಾವರಿ ಇಲಾಖೆಯಲ್ಲಿ ರೈತನಿಗೆ ಪರಿಹಾರ ಕೊಡೋದಕ್ಕೂ ಯೋಗ್ಯತೆ ಇಲ್ಲ ಅಂದರೆ ಅದು ಇಲಾಖೆ ಅಂತ ಕರೆಸಿಕೊಳ್ಳುತ್ತಾ? ಗತಿಕೆಟ್ಟ ಇಲಾಖೆ ಅಥವಾ ನಾಚಿಕೆಗೆಟ್ಟ ಇಲಾಖೆ ಅಂತ ಕರೆಸಿಕೊಳ್ಳುತ್ತೆ. 3 ಹೊತ್ತು ಊಟ ಮಾಡೋದಲ್ಲದೆ ರೈತ ನೂರಾರು ಜನಕ್ಕೆ ಊಟ ಬಡಿಸ್ತಾನೆ. ಅಂತಹ ರೈತನಿಗೆ ನೀವು ಸತಾಯಿಸ್ತೀರಿ ಅನ್ನುವುದಾದರೆ ನೀರಾವರಿ ಇಲಾಖೆಗೆ ನೀರು ಕುಡಿಸೋದು ಕೂಡ ಗೊತ್ತು ರೈತನಿಗೆ. ರೈತನ ಮನೆಯಲ್ಲಿ ಮದುವೆಗೂ ಊಟ ಇದೆ, ತಿಥಿಗೂ ಊಟ ಇದೆ. ಈಗ ಕೊಟ್ಟರು ತಿಥಿಗೂ ಊಟ. ಸೊ ನೀರಾವರಿ ಇಲಾಖೆಯ ಪೀಠೋಪಕರಣಗಳು ಕಾನೂನಾತ್ಮಕವಾಗಿ ಹೊರಗೆ ಬಿಸಾಕಲಾಯಿತು. ಕಂಪ್ಯೂಟರ್ಗಳನ್ನು ಕೋರ್ಟ್ ಆದೇಶದಂತೆ ರೈತನೋರ್ವ ಜಪ್ತಿ ಮಾಡಿಸಿದ್ದಾರೆ. ಹೆಬ್ಬೆರಳು ಗ್ರಾಮದ ರೈತ ಹೆಬ್ಬೆಟ್ಟಾಗಿರಲಿಲ್ಲ. ಕಾನೂನು ಚೆನ್ನಾಗಿ ತಿಳ್ಕೊಂಡಿರೋ ಜವರೇಗೌಡರಿಗೆ ಸೇರಿದ ಸುಮಾರು 1.17 ಎಕರೆ ಜಮೀನು ನಾಲಾ ನಿರ್ಮಾಣಕ್ಕೆ ವಶಪಡಿಸಿಕೊಂಡಿದ್ದ ನೀರಾವರಿ ಇಲಾಖೆ. ವಶಪಡಿಸಿಕೊಂಡ ಭೂಮಿಗೆ ನೀರಾವರಿ ಇಲಾಖೆ ಪರಿಹಾರದ ಹಣ ನೀಡದೆ ಸತಾಯಿಸಿತ್ತು. ಈ ಕುರಿತು ನ್ಯಾಯಾಲಯದ ಮೆಟ್ಟಿಲೇರಿದ ಜವರೇಗೌಡ 2020ರಲ್ಲಿ ಹಣ ನೀಡುವಂತೆ ಕೋರ್ಟ್ ಹೇಳಿದರೂ ಕೂಡ ನೀರಾವರಿ ಇಲಾಖೆ ಅದಕ್ಕೆ ಕ್ಯಾರೆ ಮಾಡಿರಲಿಲ್ಲ. ಹಾಗಾಗಿ ಮತ್ತೊಮ್ಮೆ ಕೋರ್ಟ್ ಮೆಟ್ಟಿಲೇರಿ ನ್ಯಾಯವನ್ನು ತನ್ನದಾಗಿಸಿಕೊಂಡಿದ್ದಾರೆ ಜವರೇಗೌಡರು ಎಲ್ಲಿದ್ದಾರೋ ಏನೋಪ್ಪ. ಫ್ರೀಡಮ್ ಟಿವಿ ಇಲ್ಲಿಂದಲೇ ಒಂದು ದೊಡ್ಡ ಧನ್ಯವಾದವನ್ನು ತಲುಪಿಸ್ತಾ ಇದೆ. ನಿಮ್ಮ ಈ ಸಮಯ ಪ್ರಜ್ಞೆ ಮತ್ತು ನ್ಯಾಯಕ್ಕಾಗಿದ್ದಂತಹ ನಿಮ್ಮ ಹೃದಯದ ಮಿಡಿತಕ್ಕೆ ನಮ್ಮ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.